ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಪತ್ರಕರ್ತರಿಗೂ ಮಾಧ್ಯಮದವರಿಗೂ ಮತ್ತು ಮಿಕ್ಕ ಎಲ್ಲ ಅಭಿಮಾನಿ ಅನ್ನದಾತರಿಗೆ ನಿಮ್ಮ ಉಮೇಶ್ವರ ಸಾಷ್ಟಾಂಗ ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಒಳ್ಳೊಳ್ಳೆಯವರೇ ಕರೆಸಿದ್ದಾರೆ. ನ್ಯಾಯಾಧೀಶರು ಅಂದರೆ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರೆ, ಮತ್ತು ಸಮಾಜದ ಮಹೇಂದ್ರ ಅವರು ಈ ಮಹೇಂದ್ರ ಅವ್ರು ಬಂದಾಗ ನಾನೆಲ್ಲೋ ವಿಷ್ಣುವರ್ಧನ್ ಬಂದು ಅವ್ರ ಸೈಡ್ ಮೂಗೆಲ್ಲರೂ ವಿಷ್ಣುವರ್ಧನ್ ಬಂದು ಕೊಟ್ಟಿರ್ತೀನಿ ಸಿಕ್ಕಾಪಟ್ಟೆ. ನಾನು ಅವ್ರು ನೋಡ್ಬಿಟ್ಟೆ ಎಲ್ಲ ಇವ್ರು ವಿಷ್ಣುವರ್ಧನ್ ಅವ್ರ ಇದಕ್ಕೆ ಬಂದ್ಬಿಟ್ರೆನಪ್ಪ ಅಂತ ಅಷ್ಟು ನನಗೆ ವಿಷ್ಣುವರ್ಧನ್ ನೆನಪಾಯಿತು. ಮತ್ತು ಎಲ್ಲ ಸಹ ನಮ್ಮ ಕೌರವ ವೆಂಕಟೇಶ್ವರು ಅವರು ಸುಮಾರು ಅವರು ನಮಗೊಂದು 50-60 ವರ್ಷದ ಒಂದು ಸಿನಿಮಾ ರಂಗದಲ್ಲಿ ನೆಂಟು ಅವರು ಬಂದಿದ್ದಾರೆ. ಅವರು ಸಾಕಷ್ಟು ಇವೆಲ್ಲ ಇವ್ರ ಜೊತೆ ಇರೋದ್ರಿಂದ ಅವರಿಗೆ ಬಹಳ ಅನುಕೂಲ ಆಗುತ್ತೆ. ಮತ್ತು ವೆಂಕಟೇಶ್ ಅವರು ಹೇಳಿದ್ರು, ಈ ಚಿತ್ರ ಆಗಸ್ಟ್ 15ಕ್ಕೆ ಬಿಡುಗಡೆ ಆದರೆ ಬಹಳ ಒಳ್ಳೆಯದು ಅಂತಂದರು. ನನಗೂ ಅಷ್ಟೇ ಒಳ್ಳೆಯದು. ಯಾಕಂತಂದರೆ ಆಗಸ್ಟ್ 12ಕ್ಕೆ ನಾನು ನಾಯಕನಾಗಿ ಚಿತ್ರಕ್ಕೆ ಬಂದ ಮಕ್ಕಳ ರಾಜ್ಯ ಚಿತ್ರ ಅಲ್ಲಿಗೆ 65 ವರ್ಷ ಆಗುತ್ತೆ. ನನಗೂ ಸ್ವಾರ್ಥ ಆಯ್ತು ಅವತ್ತಂದರೆ ನಮಗೊಂದು ನೆನಪಾಗತ್ತಪ್ಪ ಅಂತ. ರಂಗಭೂಮಿಲಿ ಸೇರಿದ್ರೆ 75 ವರ್ಷ ಆಯ್ತು ಅದು ಬಣ್ಣ ಹಚ್ಚಕ್ಕೆ ಶುರು ಮಾಡಿ. ಆದ್ರೂ ನನಗೆ ಒಂದು ಚೈತನ್ಯ ಇದೆ. ಇನ್ನು ಒಂದು 3 ತಲೆಮಾರು ಜೊತೆ ಪಾತ್ರ ಮಾಡಿದ್ದೀನಿ, ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಇನ್ನೂ ನನಗೆ ಆ ಒಂದು ನನ್ನ ದೇಹಕ್ಕೆ ವಯಸ್ಸಾಗಿದೆ ವಿನಃ ನನ್ನ ಮನಸ್ಸಿಗೆ ಇನ್ನೂ ವಯಸ್ಸಾಗಿಲ್ಲ. ನಾನಿನ್ನೂ ಚಿರ ಯುವಕ. ಅದಕ್ಕೆ ಕಾರಣ ನಮ್ಮ ಕನ್ನಡ ಚಿತ್ರರಂಗದವ್ರನ್ನ ಹಾಗೆ ಅನ್ನ ಹಾಕಿ ಬಹಳ ಚೆನ್ನಾಗಿ ಪೋಷಣೆ ಮಾಡಿ ಬೆಳೆಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ಅನ್ನದಾತರ ಪ್ರೇಕ್ಷಕರೆಲ್ಲ ನಮ್ಮನ್ನು ಇವತ್ತು ಸಹಿತ ಚೆನ್ನಾಗಿ ಬೆಳೆಸಿದ್ದಾರೆ. ಆ ಒಂದು ಅವರೆಲ್ಲ ಒಂದು ಇವತ್ತು ಒಬ್ಬ ಉಮೇಶ್ನಾಗಬೇಕಾದ್ರೆ ಕಾರಣ ಒಬ್ಬನ ನಾನೊಬ್ಬನೇ ಅಲ್ಲ, ಎಲ್ಲರ ಒಂದು ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಆರೈಕೆಯಿಂದ ನಾನು ಇಷ್ಟು ಮಟ್ಟಿಗೆ ಇವತ್ತು ನಿಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದೇನೆ. ಮತ್ತು ಈ ವಿಷಯಕ್ಕೆ ಬಂದಿರುತ್ತಂದರೆ ಯಾಕಂದರೆ ಈ ಚಿತ್ರದ ಬಗ್ಗೆ ಸಾಕಷ್ಟು ಜನ ಬಹಳ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ನಮ್ಮ ಭಾರತದಲ್ಲಿ ಸ್ವತಂತ್ರ ತಗೊಂಡಾಗಿದ್ದು ಏನು, ಯಾಕೆಂದರೆ ನಾನು ಸ್ವತಂತ್ರ ಬರೋಕ್ಕೆ 2 ವರ್ಷಕ್ಕೆ ಮೊದಲೇ ಹುಟ್ಟುಬಿಟ್ಟೆ. ನಾವು ಕೇಳ್ತಿದ್ದೀವಿ, ನೋಡ್ತಿದ್ದೀವಿ. ಆದರೆ ನಮ್ಮ ಬೀಚಿಯವರು ಒಂದು ಮಾತು ಹೇಳಿದ್ರು, ನಮ್ಮ ಜನಗಳನ್ನ, ಅಂದರೆ ಈ ಮಾತು ಯಾವಾಗ ಹೇಳಿದ್ರೆ ಈ ಒಂದು 60 ವರ್ಷದಿಂದನೇ ಹೇಳಿದ್ರು. ಬೀಚಿಯವರು ಏನು ಹೇಳಿದಂದ್ರೆ, ನಮ್ಮ ಜನಗಳನ್ನ ತಿದ್ದ ಕೆಲಸ ನಮ್ಮ ಹಿರಿಯರು ಬಹಳ ಬೇಗ ಮಾಡಬೇಕಾಗಿತ್ತು ಅಂತ. ಬಹಳ ಬೇಗ ಅಂದರೆ ನಮ್ಮ ತಾತನ ಕಾಲಕ್ಕೋ ನಮ್ಮ ಮುತ್ತಾತನ ಕಾಲಕ್ಕೋ ಅಂತ. ಅಂದರೆ ಆಗಲಿಂದ ನಮ್ಮ ಹಿರಿಯರು ನಮ್ಮ ಅವ್ರ ಮಕ್ಕಳನ್ನ ತಿದ್ದ ಕೆಲಸ ಮಾಡಿದ್ರು. ಇವ್ರು ಹೇಳಿದಾಗೆ ಮನುಷ್ಯರು ಸರಿ ಹೋದರೆ ನಮ್ಮ ದೇಶ ಸರಿ ಹೋಗಿರುತ್ತೆ ಅಂತ. ಹಾಗೆ ಅದು ನಮ್ಮ ಎಲ್ಲರೂ ಪ್ರತಿಯೊಬ್ಬರಿಗೂ ನಮ್ಮ ಭಾರತ, ನಮ್ಮ ದೇಶ, ನಮ್ಮ ಮಣ್ಣು, ನಮ್ಮ ನೆಲ ಎಲ್ಲ ನಮ್ಮವರು, ಇವರೆಲ್ಲರೂ ನಮ್ಮವರನ್ನು ಭಾವನೆ ಬರಬೇಕು. ಅದೆಲ್ಲ ಬಹಳ ಚೆನ್ನಾಗಿ ಬಹಳ ಒಂದು ಹೇಳಿದ್ದಾರೆ. ಅದರಲ್ಲೂ ನಮ್ಮ ನಿರ್ದೇಶಕರು ಇದರಲ್ಲಿ ಮಾತಾಡ್ಬೇಕಾದ್ರೆ ಏನು ನನಗೆ ರಮೇಶ್ ಜ್ಞಾಪಕ ಬಂದ್ಬಿಟ್ರು. ರೆಬಲ್ ಸ್ಟಾರ್ ಆಗೋದಂಗೆ ದೇಶದ ಬಗ್ಗೆ ಎಲ್ಲ ಮಾತಾಡಿದ್ರು. ಭಾಳ ಚೆನ್ನಾಗಿ ಮಾತಾಡಿದ್ದಾರೆ, ಭಾಳ ಚೆನ್ನಾಗಿ ಮಾತಾಡಿದ್ರು. ಮತ್ತು ಈ ನಮ್ಮ ಲೋಕೇಶ್ ಅವರು ಸಹ ಪ್ರೊಫೆಸರ್ ಅಂತೆ. ನೋಡಿ ಎಂಥ ಕಾಂಬಿನೇಷನ್ ಇದ್ರು ನೋಡಿ. ಅವರು ಪತ್ರಕರ್ತರು, ನಿರ್ದೇಶಕರು. ಆ ಪತ್ರಕರ್ತರು ಮೇಲೆ ತಿಳ್ಕೊಳ್ಳಿ, ಪತ್ರಕರ್ತರಿಗೆ ಸಿನಿಮಾ ಆಗಲಿ, ಸಾಮಾಜಿಕ ನ್ಯಾಯ ಆಗಲಿ, ಮತ್ತು ರಾಜಕೀಯ ಆಗಲಿ, ಪ್ರತಿಯೊಂದು ವಿಡಂಬನೆ ಮಾಡುವ ಒಂದು ಶಕ್ತಿ ಅವರಿಗಿದೆ. ಎಲ್ಲ ಶಕ್ತಿ ಇದ್ಮೇಲೆ ಚಿತ್ರರಂಗ ಹೇಗೆ ಮಾಡಬೇಕು, ಚಿತ್ರ ಹೇಗಿರಬೇಕು ಅನ್ನೋ ವಿಡಂಬನೆ ಮಾಡೋ ಶಕ್ತಿನೂ ಅವರಿಗಿದೆ. ಆದಮೇಲೆ ಅವರಿಗೆಲ್ಲ ಚಿತ್ರ ಹೇಗೆ ಮಾಡೋದು ಸರಿ ಅಂತ ಅವ್ರಿಗೆ ಚೆನ್ನಾಗಿದೆ.
ಮತ್ತು ಇನ್ನು ನಮ್ಮ ನಾಯಕ ನಟರು, ಅವರು ಪ್ರೊಫೆಸರ್ ಅಂತೆ, ಅವರು ಅನೇಕ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿ ಅವರಿಗೆ ಒಂದು ಒಳ್ಳೆ ದಾರಿನ ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಇವರಿಗೂ ಸಹಿತ ಒಬ್ಬರು ಮೇಷ್ಟ್ರು, ಒಬ್ಬರು ಪತ್ರಕರ್ತರು ಸೇರಿದ್ಮೇಲೆ ಓ ಮೈ ಇಂಡಿಯಾ ಚೆನ್ನಾಗಿ ಆಗೇ ಆಗತ್ತೆ, ಖಂಡಿತ ಆಗತ್ತೆ. ಮತ್ತು ನಮ್ಮ ಆ ಒಂದು ಹಾಡಿನಲ್ಲಿ ನಮ್ಮ ಲೋಕೇಶ್ ಅವ್ರು ನೋಡಿದಾಗ ಏನು ಹೊಸಬರು ಅಂತ ನನಗೆ ಅನಿಸಲೇ ಇಲ್ಲ. ಇದು ಎಷ್ಟೊಂದು ಒಂದು 60-70 ಚಿತ್ರಗಳಲ್ಲಿ ಮಾಡಿದ ಅನುಭವ ಇರುವ ಒಂದು ನಟನೆ ಪಾತ್ರ ಮಾಡ್ತಿದ್ದಾರೆ, ಆಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾರೆ. ಯಾಕೆಂದರೆ ಮುಖದ ಭಾವನ ಎಕ್ಸ್ಪ್ರೆಷನ್ ಇದೆಯಲ್ಲ. ಯಾಕೆಂದರೆ ಯಾವತ್ತೂ ಸೇ ನಾವು ಮೊದಲು ಯಾವುದೇ ಕಲಾವಿದ ಬರಲಿ, ಹೊಸ ಬರಲಿ, ಹಳೆ ಬರಲಿ, ಅವರ ಮುಖದ ಭಾವನೆ ಎಕ್ಸ್ಪ್ರೆಷನ್ ಅದು ನೋಡ್ತೀವಿ. ಇವರು ಆ ಒಂದು ಎಕ್ಸ್ಪ್ರೆಷನ್ ಹಾಡಿಗೆ ಕೊಡ್ತಾ ಇದ್ರೆ ಮತ್ತು ಆ ಒಂದು ಡ್ಯಾನ್ಸ್ ಮಾಡೋದಾಗಲಿ ನೋಡ್ತಾ ಇದ್ರೆ ಇವರು ಬಹಳ ಅನುಭವ ಪಡೆದಿರೋ ಒಂದು ಕಲಾವಿದ ಥರ ಕಾಣ್ತಾ ಇದ್ರೆ ಖಂಡಿತ ಅವರಿಗೆಲ್ಲ ಅನುಭವ ಆಗಿದೆ. ಯಾಕೆಂತಂದರೆ ಯಾವತ್ತೇ ಆಗಲಿ ಪಟ್ಟುಗಳು ಕಲ್ತ್ಕೊಳ್ದೆ ಕುಸ್ತಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಅಖಾಡಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಆ ಪಟ್ಟುಗಳೆಲ್ಲ ಕಲಿಸಿದ್ದಾರೆ. ಯಾಕೆಂತಂದರೆ ಯಾವತ್ತೂ ಅಷ್ಟೇ ಶಾಲೆ ಕಾಲೇಜೇ ಬೇರೆ, ಈ ಚಿತ್ರರಂಗ ಇದೆಯಲ್ಲ ಇದೇ ಬೇರೆ. ಇಲ್ಲಿ ಕಲಿಕೆನೇ ಬೇರೆ. ಇಲ್ಲಿ ನಾವು ಇವತ್ತು ನಾವು ಫೈಟ್ ಮಾಡ್ತಿದ್ರೆ ನಾವು ಅವ್ರಿಗೂ ನಮಸ್ಕಾರ ಮಾಡ್ತೀವಿ ಫೈಟ್ ಮಾಡ್ಬೇಕು. ಯಾಕೆಂತಂದರೆ ಅವರಲ್ಲಿ ಗುರುಗಳು, ಅಲ್ಲಿ ಡ್ಯಾನ್ಸ್ ಮಾಸ್ಟರ್ ಬಂದರೆ ನಾವು ಅವ್ರಿಗೆ ನಮಸ್ಕಾರ ಮಾಡ್ತೀವಿ. ಯಾಕಂದರೆ ಅವ್ರ ಡ್ಯಾನ್ಸ್ ಅವ್ರಿಗೆ ಗೊತ್ತಿರೋ ವಿದ್ಯೆ ಅದು ಹೇಳ್ಕೊಡ್ತಾರೆ, ಅಲ್ಲಿ ಅವ್ರ ಗುರುಗಳು. ಇನ್ನು ನಮಗೆ ಸಂಭಾಷಣೆ ಹೇಳ್ಕೊಡೋ ನಿರ್ದೇಶಕರು, ಅವ್ರು ಬಂದರೆ ಅವ್ರಿಗೂ ನಮಸ್ಕಾರ. ಯಾಕಂದರೆ ನಮ್ಮ ಸಂಭಾಷಣೆ ಹೇಳ್ಕೊಟ್ಟು ನಮ್ಮ ಪಾತ್ರ ಹೇಗಿರಬೇಕು, ಸಂಭಾಷಣೆ ಏರಿಳಿತ ಹೇಗಿರಬೇಕು, ಮುಖಭಾವನೆ ಹೇಗಿರಬೇಕು, ಯಾವ ಸನ್ನಿವೇಶದಲ್ಲಿ ಯಾವ ಭಾವನೆಗಳು ವ್ಯಕ್ತಪಡಿಸ್ಬೇಕು ಅಂತ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದರೆ ಈ 3 ಜನ ಎಲ್ಲ ಗುರುಗಳೇ ಇಲ್ಲಿ. ಈ ಗುರುಗಳ ಮಧ್ಯೆ ಕಲಾವಿದರಿರೋದು. ಅದರಿಂದ ಎಲ್ಲ ಒಂದು ಅಸಮೂಹ ಇಲ್ಲಿ ಇದೆ, ಎಲ್ಲ ಗುರುಗಳು ಇಲ್ಲಿದ್ದಾರೆ. ಆಮೇಲೆ ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ. ಓ ಮೈ ಇಂಡಿಯಾ ಎಷ್ಟು ಚೆನ್ನಾಗಿದೆ, ಬಹಳ ಸೊಗಸಾಗಿದೆ. ಅದರಲ್ಲೂ ಆ ಸಾಗಲ್ಲಿ ಕೇಳಿದ ನಮ್ಮ ಮೊದಲು ಅದೆಲ್ಲ ಸುಭಾಷ್ ಚಂದ್ರ ಬೋಸ್ ಮತ್ತು ದೇಶದ ನಾಯಕರ ತೋರಿಸಿದಾಗ ನನಗೆ ಲತಾ ಮಂಗೇಶ್ಕರ್ ಓ ನನ್ನ ದೇಶ ಬಾಂಧವರೇ ಈ ಹಾಡು 66ನೇ ಇಸ್ವಿಲಿ ಲತಾ ಮಂಗೇಶ್ಕರ್ ಹಾಡಿದಾಗ ಆಗ ನಮ್ಮ ನೆಹರೂರು, ಪಂಡಿತ್ ನೆಹರೂರು ಅವರಿಗೆ ಕೊನೆಯ ಗಳಿಗೆ ಅವರಿಗೆ ಈ ಹಾಡು ಕೇಳಬೇಕು ಅನಿಸ್ತು. ಲತಾ ಮಂಗೇಶ್ಕರ್ನ ಕರೆಸಿ ಈ ಹಾಡಿದ್ರೆ ಓ ಮೇರೆ ವತನ್ ಕೆ ಲೋಗೋ ಇದು ನನಗೆ ಇವರ ಒಂದು ಇದನ್ನು ನೋಡಿದಾಗ ನನಗೆ ಹಾಗೆ ಹೋಗ್ಬಿಟ್ಟೆ. ನಾನು 66ನೇ ಇಸ್ವಿಗೆ ನಾನು ಹೋಗ್ಬಿಟ್ಟೆ. ಒಂದು ಒಳ್ಳೆ ಪ್ರಯತ್ನ ನಡೆದಿದೆ. ಜೊತೆಗೆ ಎಲ್ಲ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ, ಅವರಿಗೆ ಬೆಂಬಲ ಇದೆ. ಖಂಡಿತ ಇವರ ಚಿತ್ರ ಯಶಸ್ವಿ ಆಗತ್ತೆ. ಚಿತ್ರ ನಾನು ಇವ್ರು ಹೇಳಿದೆ, ಯಾಕೆಂದರೆ ಯುವ ನಾಯಕರಿಗೆ ಅವ್ರು ಹೇಳಿದ್ರು, ನೀವೇನೇ ಚಿತ್ರ ಮಾಡಿ ಯಶಸ್ವಿ ಆಗ್ತೀರಿ. ಆದರೆ ಎಷ್ಟೇ ಮುಂದೋದ್ರು ಒಂದ್ಸರಿ ಆಗಾಗ್ಗೆ ದಿವಸಕ್ಕೊಂದು ಹಿಂದಿರುಗಿ ನೋಡ್ತಾ ಇರಿ, ನಾವು ಹೇಗೆ ಬಂದ್ವಿ ಹೇಗಾಗಿದ್ವಿ ಅಂತ. ಯಾಕೆಂದ್ರೆ ಅದು ಹಿರಿಯರಾಗೆ ನಾನು ಹೇಳ್ತಿದ್ವಿ. ಯಾಕೆಂದರೆ ನಾವು ಹೇಳ್ಬಾರ್ದು ಮಾತನ್ನ, ಆದರೆ ನಾವು ಹೇಳ್ಬೇಕಂತಂದರೆ ಇನ್ನು ಒಳ್ಳೆ ನಿಮ್ಮ ಭವಿಷ್ಯ ಇದೆ, ಅದು ಖಂಡಿತ ಒಳ್ಳೆಯ ಭವಿಷ್ಯ ಇದೆ. ಆದರೆ ನಿಮ್ಮನ್ನು ಯಾರು ಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮತ್ತು ಹೇಗೆ ಬರ್ತೀವಿ ನಾವು, ಹೇಗೆ ಕಲ್ತೀವಿ ನಾವು, ಅದನ್ನು ಮರೀದೇ ಇದ್ದರೆ ಅದು ಇನ್ನೂ ಒಂದು ಒಳ್ಳೆಯದು ಅಂತ ನನಗೆ ಹೇಳಿಸೋದು. ಅಪಾರ್ಥ ಮಾಡ್ಕೋಬೇಡಿ ದಯವಿಟ್ಟು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.